ವಿಧಾನಮಂಡಲ ಅಧಿವೇಶನ ಉಭಯ ಸದನದ ಕಲಾಪ ಇಂದು ಮುಂದುವರೆದಿದೆ. ವಿಧಾನಸಭೆಯಲ್ಲಿ ಅವಧಿಗೂ ಮುನ್ನವೇ ಆರಂಭವಾದ ಕಲಾಪದಲ್ಲಿ ಪ್ರತಿಪಕ್ಷಗಳ ಸದಸ್ಯರು ಬಜೆಟ್ ಮೇಲಿನ ಚರ್ಚೆ ಮುಂದುವರೆಸಿದರು. ಬಸವ ಕಲ್ಯಾಣ ಕ್ಷೇತ್ರದ ಶರಣು ಸಲಗರ್ ಬಜೆಟ್ನಲ್ಲಿ ಸರ್ಕಾರ ಗೋವುಗಳ ರಕ್ಷಣೆಗೆ ನಿರ್ಲಕ್ಷ್ಯ ತೋರಿದೆ ಎಂದು ಆರೋಪಿಸಿದರು. ಕುಂಭಮೇಳ ಪ್ರಯಾಗ್ರಾಜ್ ಇವತ್ತು ನೋಡ್ರಿ, ಈ ದೇಶದೊಳಗ 45 ದಿವಸದೊಳಗ 65 ಕೋಟಿ ಜನ ಒಂದ್ ಕಡೆ ಸೇರ್ತಾರಂದ್ರ ನಿಜವಾಗ್ನು ಇವತ್ತ ಈ ದೇಶದೊಳಗ ಸಾಕೈತೆ ಅಂತ ಖುಷಿ ವಿಚಾರ. ಹೋಗಿರಲ್ಲ ಈ ವೇಳೆ ಮಧ್ಯ ಪ್ರವೇಶಿಸಿದ ಸಚಿವ ಸಂತೋಷ್ ಲಾಡ್ ಮತ್ತು ಪ್ರಿಯಾಂಕ ಖರ್ಗೆ ಅಂಕಿ ಅಂಶಗಳನ್ನು ಆಧಾರವಾಗಿಟ್ಟುಕೊಂಡು ಬಜೆಟ್ ಮೇಲೆ ಚರ್ಚೆ ನಡೆಸುವಂತೆ ಒತ್ತಾಯಿಸಿದರು. ಈ ವೇಳೆ ಆಡಳಿತ ಮತ್ತು ಪ್ರತಿಪಕ್ಷ ಸದಸ್ಯರ ನಡುವೆ ಗದ್ದಲ ಏರ್ಪಟ್ಟಿತ್ತು. ಪ್ರಪಂಚದಲ್ಲಿ ಬಿಜೆಪಿ ಶಾಸಕರು ಸಭಾಧ್ಯಕ್ಷರು ಮಧ್ಯಪ್ರವೇಶಿಸಿ ಬಜೆಟ್ ಮೇಲೆ ಚರ್ಚೆಯನ್ನು ಮುಂದುವರಿಸುವಂತೆ ಸೂಚಿಸಿದರು. ಬಳಿಕ ಶಾಸಕ ಶರಣು ಸಲ್ಗರ್ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡುವಂತೆ ಒತ್ತಾಯಿಸಿದರು. ಆ ರಾಜ್ಯ ಆಡಳಿತ ಯಾವ ರೀತಿ ಕೊಡ್ತಾನೆ ಅಧ್ಯಕ್ಷರೇ ಅಂದ್ರ, ಪ್ರಿಯಾಂಕ್ ಸಾಹೇಬ್ರೆ ಯಾರಿಗಾರೆ ಏನ್ರೆ ತೊಂದರೆ ಆದ್ರ ಒಂದು ಗಂಟೆ ಕಟ್ಟಿರ್ತಾನ ಅಧ್ಯಕ್ಷರೇ, ಹೋಗಿ ಆ ಗಂಟೆ ಹೊಡಿಬೇಕು ಅಧ್ಯಕ್ಷರೇ. ಆ ಗಂಟೆ ಹೊಡೆದ ತಕ್ಷಣ ತಮಿಳುನಾಡಿನ ರಾಜ ಮನುನೀತಿ ಚೋಳ ಹೋಗಿ ಸಮಸ್ಯೆ ಹರಿಸ್ತಾನ ಅಧ್ಯಕ್ಷರೇ. ಒಂದು ಸಲ ರಾಜ 12 ಗಂಟೆ ಗಾಢ ನಿದ್ರೆಯೊಳಗಿರ್ತಾನ, ಗಂಟೆ ಬಾರಿಸ್ತದ. ಎದ್ದು ಹೋಗಿ ನೋಡ್ತಾನ, ಯಾರು ಗಂಟೆ ಬಾರಿಸಿರ್ತಾರಂದ್ರ ಒಂದು ಆಕಳು ಹೋಗಿ ಗಂಟೆ ಬಾರಿಸ್ತ ಅಧ್ಯಕ್ಷರೇ. ಅವ ಮಂತ್ರಿಗಳಿಗೆ ಕರಿತಾನ, ಏನಾಗ್ಯದ ನೋಡ್ರಿ, ಹೋಗಿ ಆಕಳು ಕರ್ಕೊಂಡು ಹೋಗ್ತದಲ್ಲಿ. ಎಲ್ಲಿ ಅದ್ರ ಆಕಳ ಮರಿ ಕರು ಸತ್ತಿರ್ತದ ರೋಡ್ ಮೇಲ. 1 ಕೋಟಿ 20 ಲಕ್ಷಕ್ಕೂ ಹೆಚ್ಚು ಮಾತಾಡಿ ಒಂದೇ ಜಿಲ್ಲೆ ಮಾತಾಡಿ. ಅಧ್ಯಕ್ಷರೇ ಕೇಳ್ರಿ ಅಧ್ಯಕ್ಷರೇ, ಅವರ ಜೀವನ